ಬಿಗ್ ಬಾಸ್ ಹೋಗ್ಬೇಕಾದ್ರೆ ನೀವೇನಾದ್ರೂ ಅನ್ಕೊಂಡಿದ್ರಾ ಈ ತರದೊಂದು ಫ್ಯಾಮಿಲಿ ಸಿಗತ್ ನನಗೆ ಅಂಡ್ ಬಿಗ್ ಬಾಸ್ ಯಾರನ್ನೋ ಒಬ್ರನ್ನ ಇಷ್ಟು ಪ್ಯಾಂಪರ್ ಮಾಡ್ತಾರೆ ಅಂತ ಯಾವತ್ತಾದ್ರೂ ಅನ್ಕೊಂಡಿದ್ರಾ ನೀವು? ಇಲ್ಲ, ನಾಟ್ ಅಟ್ ಆಲ್. ಬಟ್ ಅಟ್ ದ ಸೇಮ್ ಟೈಮ್ ಬಿಗ್ ಬಾಸ್ ಮನೆಗೆ ಹೋಗೋಕಿನ ಮುಂಚೆ ನಾನು ತುಂಬಾನೇ ಭಯ ಪಟ್ಟಿದ್ದೆ. ಅಯ್ಯೋ ಬಿಗ್ ಬಾಸಾ ಹೆಂಗುರು ಇರೋದು, ಅಯ್ಯೋ ಒಂದೇ ದಿನಕ್ಕೆ ಓಡ್ ಬಂದ್ಬಿಡ್ತೀನಿ ಅನ್ಸುತ್ತೆ. ತುಂಬಾ ಭಯಗಳಿತ್ತು. ಅಂದ್ರೆ ಇದಕ್ಕಿಂತ ಮುಂಚೆ ಒಂದಷ್ಟು ಆಫರ್ಸ್ ಬಂದಿರುತ್ತೆ ಹಲ್ವಾರು ಹಿಂದಿನ ಸೀಸನ್ಗಳಲ್ಲಿ. ಬಟ್ ತುಂಬಾ ಭಯ ಪಟ್ಟೆ, ನಾನು ಹೋಗಿರಲ್ಲ ಅಂಡ್ ಹಲ್ವಾರು ಕಾರಣಗಳಿಗೆ. ಬಟ್ ಈ ಸೀಸನ್ ಏನೋ 11ನೇ ಸೀಸನ್ ನನಗೆ ತುಂಬಾ ಕೂಲ್ ಬಂತು. 11 ಅನ್ನೋದು ಒಂದು ಏಂಜಲ್ ನಂಬರ್, 11 ಅನ್ನೋದು ಒಂದು ಏಂಜಲ್ ನಂಬರ್ ಅಂತ ನಾನು ಬಿಲೀವ್ ಮಾಡ್ತೀನಿ. ಸೊ ಈ ಒಂದು ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ಬೇಕಾದ್ರೆ ನಾನು ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಹೋಗಿದ್ದೆ, ಒಂದು ಬ್ಲಾಂಕ್ ಪೇಜ್ ಆಗಿ ಹೋಗಿದ್ದೆ. ಅಂಡ್ ಏನು ಕಾದಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ನನಗೆ ತುಂಬಾ ಪ್ರೀತಿ ಕಾದಿತ್ತು ಬಿಗ್ ಬಾಸ್ ಮನೇಲಿ. ಎಲ್ಲದಕ್ಕಿಂತ ಜಾಸ್ತಿ ಪ್ರೀತಿ ಕಾದಿತ್ತು, ಕಾಳಜಿ ಕಾದಿತ್ತು. ಮನೆಯಿಂದ ಲೆಟರ್ ಎಲ್ಲ ಬಂದಾಗ ಎಲ್ರಿಗೂ ಬಂದಿರತ್ತೆ, ಬಟ್ ನಿಮಗೆ ಬಿಗ್ ಬಾಸ್ ವಾಯ್ಸ್ ನೋಟೇ ಬರುತ್ತೆ. ಅದು ಆಕ್ಚುಲಿ ಏನಾಗುತ್ತೆ, ಆ ವಾರ ಇಡೀ ಎಲ್ಲರ ಮನೆಯಿಂದನೂ ಒಂದು ಲೆಟರ್ ಆಗಿರ್ಬೋದು, ಒಂದು ಊಟ ಆಗಿರ್ಬೋದು, ಎಲ್ಲ ಬರ್ತಾ ಇರುತ್ತೆ. ಎಲ್ಲೋ ಒಂದ್ ಕಡೆ ನನ್ ದುಃಖ ತೋರ್ಸ್ಕೊಳಕ್ ಆಗಲ್ಲ. ಬಿಕಾಸ್ ಅವ್ರದ್ದು ಒಂದು ಖುಷಿ ಇದೆ, ಅಷ್ಟು ದಿನ ಕಳ್ದಿರ್ತಾರೆ, 50 ಡೇಸ್ ಆಗಿರುತ್ತೆ. ಅಂಡ್ ಬೇರೆ ಕಂಟೆಸ್ಟೆಂಟ್ಸ್ ಅವ್ರ ಖುಷಿ ಪಡುವಾಗ ನಾನು ಹತ್ಕೊಂಡು ಕೂತ್ರೆ ಅದು ಡಸಂಟ್ ಲುಕ್ ಗುಡ್. ಸೊ ಅವ್ರ ಖುಷಿಯಲ್ಲೂ ನಾನು ಭಾಗಿಯಾಗಿದ್ದೆ. ಅಟ್ ದ ಸೇಮ್ ಟೈಮ್ ನನ್ಗೂ ಒಂದು ಮನ್ಸಲ್ಲಿತ್ತು, ಯಾರಾದ್ರೂ ಕಳ್ಸ್ರಪ್ಪ, ನನ್ನ ಫ್ರೆಂಡ್ಸ್ ಯಾರು ಕಳ್ಸ್ರಪ್ಪ ಲೆಟರ್ನ ಅಂತ ಇತ್ತು. ಏನ್ ಮಾಡ್ತಾ ಇದಾರೆ ಅಂತ ಅನ್ಸ್ಬಿಟ್ಟಿತ್ತು. ಬಟ್ ಅದು ಆಮೇಲೆ ನನಗೆ ಅರ್ಥ ಆಯ್ತು, ಅದು ಫ್ಯಾಮಿಲಿ ಕಡೆಯಿಂದಾನೇ ಬರ್ಬೇಕಾಗಿತ್ತು.